ನಿಮಗೆ ಒಂದು ಕಡೆ ಗೆಜ್ಜೆನೇ ಎಫೆಕ್ಟ್ ಆಗೋಯ್ತಾ ಅಂತ ಅನ್ಸುತ್ತಾ? ಬಿಕಾಸ್ ನೀವೇ ಹಾಕ್ಕೊಂಡ್ರಿ ಇರುವೆದು ಫೋಟೋನ ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ಆಯಿತು ಅಂತ ಹೇಳ್ಬಿಟ್ಟು. ನಮ್ಗೇನು ಅನ್ನಿಸ್ತಿತ್ತು ಅಂತಂದರೆ ಇದು ಇಷ್ಟೊಂದು ದೊಡ್ಡ ಮಟ್ಟಿಗೆ ಸೌಂಡ್ ಆಗ್ತಾ ಇದೆ ಇದು ಗೆಜ್ಜೆದು. ಸೊ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಅಂದರೆ ನೀವಿಬ್ರು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರಾ ಇದೆಲ್ಲೋ ನಾವು ಸುಮ್ಮನೆ ತಮಾಷೆಗೆ ಮಾಡ್ತಿರೋದು, ಇದನ್ನ ಬಿಗ್ ಬಾಸ್ ಟೆಲಿಕಾಸ್ಟ್ ಮಾಡಲ್ಲ ಅನ್ನೋ ರೀತಿನಲ್ಲಿ ನೀವಿಬ್ರು ಆಟ ಆಡ್ತಿದ್ರಿ ಅಂತ ಅನ್ನಿಸ್ತಪ್ಪ. ಇಲ್ಲ, ನಾನು ಆ್ಯಕ್ಚುಲಿ ಅದೆಲ್ಲ ನಾನು ಹೊರಗಡೆನೆ ನಮ್ಮ ಸ್ಟೋರಿ ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ನವ್ಯ ಅಂತಿದ್ದಾಳೆ ಆಯಿತಾ. ನಾವು ಇಲ್ಲಿಂದಾನೆ ಬಿಗ್ ಬಾಸ್ ಹೋಗ್ತಾ ಇದ್ವಿ, ಅವ್ರು ಹೇಳೋ ಬಂದು ನಮ್ದೇನಾದರೂ ಎಫರ್ಟ್ ಇರಬೇಕು, ಏನಾದರೂ ಹಿಂಗೆ ಮಾಡೋಣ ಅಂದಾಗ ನಾನು ಆಚೆ ಕಡೆಯಿಂದನೇ ಅದು ಪ್ಲ್ಯಾನ್ ಇತ್ತು. ಬಟ್ ಅದು ಈ ಲೆವೆಲ್ಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಗೆಜ್ಜೆ ಎಲ್ಲ ಆಡಿಸಿದ್ವಿ, ಎಲ್ರಿಗೂ ನಿಜವಾಗ್ಲೂ ಭಯ ಪಟ್ಬಿಟ್ಟಿದ್ರು ಆಯಿತಾ. ಅದು ಲೈಟ್ ಫ್ಲಿಕ್ಕರ್ ಆಗೋದಕ್ಕೂ ಗೆಜ್ಜೆ ಸೌಂಡ್ ಆಗೋದಕ್ಕೂ ಒಟ್ಟಿಗೆ ಇಲ್ಲ ಗಾಬರಿಯಿಂದ ಎದ್ದೋಡೋರು ಬಂದರೆ ಕೆಲವೊಂದು ಆ ವಿಜುವಲ್ಸ್ ಮಿಸ್ ಆಗಿದೆ ಅಷ್ಟೇ ಬಿಟ್ಟರೆ ಗೆಜ್ಜೆ ಸೌಂಡ್ ಜಾನ್ವಿ ಅವ್ರಿಗೆ ಅಂತ ಎಲ್ಲ ಓಡ್ ಬಂದಿದ್ರು ಅಭಿ ಅವರೆಲ್ಲ. ಇದು ಫುಲ್ ಎಫೆಕ್ಟ್ ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ ಅಂತ ಫುಲ್ ಖುಷಿ. ಮತ್ತು ಏನಾಗ್ತಿತ್ತು ಗೊತ್ತಾ, ಅದು ಏನೋ ಪ್ರಕೃತಿನ ಸಾಥ್ ಕೊಡುತ್ತೆ ಅನ್ನೋ ಹಾಗೆ ಲೈಟ್ ಫ್ಲಿಕ್ಕರ್ ಆಯಿತು. ನಾವು ಎದ್ದು ಎಲ್ಲ ನೋಡೋ ಅಡುಗೆ ಮನೆಯಿಂದ ಇನ್ನೇನೋ ಸೌಂಡ್, ಅದನ್ನ ಯಾರು ನಾವು ಮಾಡ್ತಿರ್ಲಿಲ್ಲ. ಅದಾಗದೆ ಅಯ್ಯೋ ಅಡುಗೆ ನನಗೆ ಭಯ, ಅಯ್ಯೋ ಅಡುಗೆ ಮನೆ ಬೇರೆ ಸೌಂಡ್ ಆಗ್ತಿದೆ, ನಿಜವಾಗ್ಲೂ ದೆವ್ವ ಬಂದ್ಬಿಟ್ಟಿದೆ ಅಂತ ಅಷ್ಟು ಭಯ ಆಗ್ತಿತ್ತು. ಎಲ್ಲ ಅಲ್ಲಿ ಸೌಂಡ್ ಆಗೋದು ಇಲ್ಲಿ ಸೌಂಡ್ ಆಗೋದು, ಇದು ಒಳ್ಳೆ ಸಿನಿಮಾ ಥರ ಆಗ್ತಾಯಿದೆ ಅಂತ ಎಲ್ಲ ನಂಬಿಟ್ಟಿದ್ರು. ಸೊ ನಂಬ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ, ಮಜಾ ಮಾಡ್ತಾ ಇದ್ವಿ ನಾವು ಅದನ್ನು. ಅದೇನಾಗೋಯ್ತು, ಸುಮ್ಮನೆ ಹೇಳಿದ್ದು ರಕ್ಷಿತಾ ಅಲ್ಲಿ ಹೋಗಿ ನಾಗವಲ್ಲಿ ಥರ ಹಾಡು ಹೇಳ್ತಿರ್ತಾಳೆ, ಎಲ್ಲ ತಮಾಷೆಗೆ ಮಾಡಿದ್ದದು. ಅದೇನಾಗೋಯ್ತು, ಅವಳು ಓವರ್ ರಿಯಾಕ್ಟ್ ಮಾಡಿದ್ಲು. ಈಗ ನನಗೆ ಯಾರಾದರೂ ಬಂದು ಜಾನ್ವಿ ನಾಗವಲ್ಲಿ ಥರ ಆಡ್ತಿದ್ದಾಳೆ ಅಂದರೆ ಹೌದು ಬಾ ರಾರ ಅಂತ ನಾನು ಅಂತೀನಿ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್. ಕ್ಯಾಮ್ರಾ ಮುಂದೆ ಯಾರು ಒಬ್ಬರು ಮೇಲೊಬ್ರು ಸುಳ್ಳು ಆರೋಪ ಮಾಡೋಕ್ಕಾಗಲ್ಲ. ಬಟ್ ಇವಳಿಗೆ ಹೇಳಿದ ತಕ್ಷಣ ಅವಳು ಅದನ್ನು ಓವರ್ ರಿಯಾಕ್ಟ್ ಮಾಡಿಬಿಟ್ಲು, ನನಗೆ ಅಂತಾರೆ ಹಂಗೆ ಅಂತಾರೆ ಅಂತ. ಸೊ ಅವಳು ಮಾಡ್ತಾ ಇದ್ದಾಳೆ, ಬಿಡು ಒಳ್ಳೇದಾಯಿತು, ಇದು ಏನೋ ಆಗ್ತಾ ಇದೆ ಅಂದ್ಕೊಂಡು ಸುಮ್ಮನಾದ್ವಿ. ಬಟ್ ಅವಳು ಹತ್ತಿದ್ದಾಳೆ, ಇದು ನಾವು ಹೋಗಿ ಹೇಳ್ಬಿಟ್ರೆ ಇದು ಗೊತ್ತಾಗ್ಬಿಡುತ್ತೆ ಕಂಟೆಂಟ್, ಸ್ವಲ್ಪ ನಡೆಸೋಣ ಅಂತ ಸುಮ್ಮನಾದ್ವಿ. ಬಟ್ ಅದು ಏನೇನಾಯಿತು, ಜಗಳ ಆಗಿ ಅದು ಏನೇನೋ ಆಗೋಯ್ತು ಆಮೇಲೆ ನೀವು ನೋಡಿದರೆ. ಸೊ ಅಲ್ಲಿವರೆಗೂ ಅದು ಹೋಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಹೇಳ್ಬಿಡೋಣ ಅಂತ ಅಂದರೆ ನಮಗೊಂಥರ ಈಗೋ ಪ್ರಾಬ್ಲಮ್, ಜಗಳಾಗ್ತಾ ಇತ್ತು ಅವಳಿಗೂ ಅಶ್ವಿನಿ ಅವ್ರಿಗೂ ನಮಗೂ ಎಲ್ಲ. ಸೊ ಓಕೆ, ವೀಕೆಂಡಲ್ಲಿ ಸರ್ ಕೇಳಿದಾಗಲೇ ಉತ್ತರ ಕೊಡೋಣ, ಕೇಳಲಿಲ್ಲ ಅಂದರೆ ಇದು ಸೀಕ್ರೆಟ್ ಟಾಸ್ಕ್ ಅಂದ್ಬಿಡೋಣ ಅಂದ್ಬಿಟ್ಟು ನಾವು ಏನೇನೋ ಮಾತಾಡ್ಕೊಂಡ್ವಿ. ಅದೊಂಥರ ಎಡವಟ್ ಆಯಿತು, ಅಲ್ಲಿ ತಪ್ಪಾಗಿದೆ. ಬಟ್ ಅದನ್ನು ನಾವು ತಿದ್ಕೊಂಡಿದ್ದೀವಿ. ಬಟ್ ಆ ಒಂದು ಗೆಜ್ಜೆ ಈ ಲೆವೆಲ್ಗೆಲ್ಲ ಸೌಂಡ್ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಂಗ ಹಿಂಗ ಮಾಡಕ್ ಹೋಗಿ ಹೆಂಗೆಂಗೋ ಆಗೋಯ್ತು ಹೌದು. ಈಗ ಇಬ್ರು ಇಲ್ಲಂತೂ ಹೊರಗಡೆ ತುಂಬಾ ನೆಗೆಟಿವ್ ಆಗೋಗ್ಬಿಟ್ಟಿತ್ತು. ನೀವಿಬ್ರು ಲೈಕ್ ವಿಲನ್ಗಳ ತರನೇ ಕಾಣಿಸ್ತಾ ಇದ್ರಿ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಅಫ್ಕೋರ್ಸ್ ಹುಡುಗರು ವಿಲನ್ಗಳಾಗ್ತಾ ಇದ್ರು, ಇಬ್ರು ಹೆಂಗಸರು ವಿಲನ್ಗಳಾಗಿದ್ದು. ಸೊ ಈ ಹೊರಗಡೆ ಬಂದ್ಮೇಲೆ ಇದನ್ನೆಲ್ಲ ತಿಳ್ಕೊಂಡು ಹೇಗೆ ಅನ್ನಿಸ್ತು ನಿಮ್ಗೆ? ಅದರ್ವೈಸ್ ಹೊರಗಡೆನೆ ನಿಮ್ಗೆ ಒಂದು ಹಿಂಟ್ ಸಿಕ್ಕಿತ್ತ ಒಳಗಡೆ? ಸ್ವಲ್ಪ ಐಡಿಯಾ ಇತ್ತು, ಇಷ್ಟೆಲ್ಲ ಆಗಿದೆ ಅಂದರೆ ಇನ್ನು ಆಚೆ ಕಡೆ ಯಾವ ಲೆವೆಲಿಗೆ ಟ್ರೋಲ್ ಆಗುತ್ತೆ ಅಂತ ಒಂದು ಐಡಿಯಾ ನನಗಿತ್ತು. ಬಟ್ ಅದೇ ಬಂದು ನೋಡಿದಾಗ ನಮ್ಮ ಅಣ್ಣ ಎಲ್ಲ ತೋರಿಸ್ತಾ ಇದ್ದ, ಊರಲ್ಲೆಲ್ಲ ಶಾಪ ಹಾಕೋದು ಎಲ್ಲ ಅದೆಲ್ಲ ನಾನು ನಕ್ಕಿದ್ದೀನಿ ಲಿಟ್ರಲಿ. ಯಾಕಂದರೆ ಹೌದು, ಮಾತಿನ ಮರದಲ್ಲಿ ಕೆಲವೊಂದು ತಪ್ಪುಗಳಾಯಿತು ಅಲ್ಲಿ. ಅಶ್ವಿನಿಯವರು ಅದನ್ನು ಅವ್ರಿಗೆ ರಿಯಲೈಸು ಆಯಿತು. ಸೊ ಏನಾಗುತ್ತೆ ಅಂದರೆ ಅಶ್ವಿನಿಯವರು ಸ್ಟ್ರೇಟ್ ಫಾರ್ವರ್ಡು, ಫಿಲ್ಟ್ರ್ ಹಾಕಿ ಎಲ್ಲ ಮಾತಾಡಲ್ಲ. ಏನಿದೆಯೋ ಅದು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಅದಕ್ಕೆ ನನಗೆ ಅವ್ರು ಇಷ್ಟ ಆಗ್ತಿದ್ದ. ಅಲ್ಲಿ ಎಷ್ಟೋ ಜನ ಹೆಂಗೆ ಮಾತಾಡಬೇಕು ಅಂತ ಗೊತ್ತು, ತುಂಬ ಕನ್ನಿಂಗು ಸ್ಮಾರ್ಟ್ ಗೇಮ್ ಆಡ್ತಿದ್ದಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಇದನ್ನು ನೀವು ಒಳಗಡೆದೆಲ್ಲ ಒಂಥರ ನೀವು ಟ್ರಾನ್ಸ್ಪರೆಂಟಾಗಿ ಹೇಳ್ಬಿಟ್ರೆ ಅಲ್ಲಿ ಒಳಗಡೆ ಇನ್ನೇನು ಇರಲ್ಲ. ಅಶ್ವಿನಿ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಸೊ ಬಹುಶಃ ಆ ಒಂದು ಕ್ಯಾರೆಕ್ಟರ್ ನನಗೆ ಇಷ್ಟ ಆಗ್ತಾಯಿತ್ತು. ಎಲ್ರಿಗೂ ಅದು ಇಷ್ಟ ಆಗ್ತಿರ್ಲಿಲ್ಲ, ನನಗದು ಇಷ್ಟ ಆಗ್ತಾಯಿತ್ತು. ನನ್ನ ಹತ್ರನೂ ಅವ್ರು ನೇರವಾಗಿ ಏನೇನೋ ಜಗಳಗಳು ಆಗ್ತಾಯಿತ್ತು ನನಗೂ ಅವ್ರಿಗೂ. ಸೊ ಮಾತಿನ ಬರದಲ್ಲಿ ಕೆಲವೊಂದು ಪದಬಳಕೆ ಮಾಡಿದ್ದು ಅದೆಲ್ಲ ತಪ್ಪು, ಹೌದು. ಬಟ್ ನಮ್ದು ಇಂಟೆನ್ಷನ್ ಯಾರನ್ನೋ ಹರ್ಟ್ ಮಾಡಬೇಕು ಅಂತ ಶುರು ಆಗಿದ್ದಲ್ಲ, ಏನೋ ಹೆದರ್ಸೋಣ, ಏನೋ ಕಂಟೆಂಟ್ ಮಾಡೋಣ ಅಂತ ಶುರು ಆಗಿದ್ದು. ಅದು ಅಲ್ಲಿವರೆಗೂ ಎಂಡ್ ಆಯಿತು. ಆಚೆ ಕಡೆ ಬಂದಾಗ ಟ್ರೋಲ್ಸ್ ಎಲ್ಲ ನೋಡಿದಾಗ ನಾನು ಅದನ್ನೆಲ್ಲ ಎಂಜಾಯೇ ಮಾಡಿದ್ದೀನಿ, ನಕ್ಕಿದ್ದೀನಿ. ಒಂದು ಅದೇ ಚಾನೆಲ್ ಬಗ್ಗೆ ಮಾತಾಡಿದ ಅದೊಂದು ಸೂಕ್ಷ್ಮ ವಿಚಾರ, ಅದ್ರ ಬಗ್ಗೆ ನನಗೆ ಬೇಜಾರಿದೆ ಹೊರತು ಒಳಗಡೆ ನೆಗೆಟಿವ್ ಪಾಸಿಟಿವ್ ನಾವು ಆಟ ಆಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಅಂತೂ ನನಗಿದೆ ಮಂಗಳವ್ರೆ.